ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿಬಿಟ್ಟಿದೆ ಅನ್ನೋದನ್ನ ಕೇಳ್ತಾ ಇದ್ವಿ. ಇಷ್ಟು ದಿನಗಳ ಕಾಲ ದಾಳಿ ಆಯ್ತಂತೆ ಅಂತ ಅಷ್ಟೇ ಕೇಳ್ತಾ ಇದ್ದ ಸುದ್ದಿಗಳು ಈಗ ಬಹಳ ಭಯಾನಕವಾಗಿ ಮಕ್ಕಳ ಮೇಲೆ ದಾಳಿ ಆಗಿರುವಂತಹ ದೃಶ್ಯ ಒಂದು ವೈರಲ್ ಆಗ್ತಾ ಇದೆ. ಅಯ್ಯಯ್ಯೋ, ಇದು ಬೆಚ್ಚಿ ಬೀಳುವ ಭಯಾನಕ ದೃಶ್ಯ. ವಿಜಯಪುರದಲ್ಲಿ ಆಗಿರುವ ಘಟನೆ. ಬೆಚ್ಚಿ ಬೀಳುವ ಭಯಾನಕ ದೃಶ್ಯ. ಈ ದೃಶ್ಯ ನೋಡಿದ್ರೆ ನಿಮ್ಮ ಎದೆ ಝಲ್ ಅನ್ನೋದು ಗ್ಯಾರಂಟಿ. ಪೋಷಕರೇ, ಬೀದಿಯಲ್ಲಿ ನಿಮ್ಮ ಮಕ್ಕಳನ್ನ ಬಿಡ್ತೀರಾ? ಹುಷಾರಾಗಿರಿ. ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ, ಆಟ ಆಡೋಕೆ ಮಕ್ಕಳನ್ನ ಬಿಡೋಕು ಮುಂಚೆ ಈ ದೃಶ್ಯ ಒಮ್ಮೆ ನೋಡ್ಬಿಡಿ. ಆಟ ಆಡ್ತಿದ್ದ ಮಗುವನ್ನ ಹೇಗೆ ಹೊತ್ತೊಯ್ದು ರಕ್ಕಸ ದಾಳಿ ಆಗಿದೆ ಬೀದಿ ನಾಯಿಯಿಂದ ಅನ್ನುವಂತಹ ಭಯಾನಕ ದೃಶ್ಯ. ಗ್ಯಾರಂಟಿ ನ್ಯೂಸ್ ನಲ್ಲಿ ನಿಮ್ಮನ್ನ ಬೆಚ್ಚಿ ಬೀಳಿಸುವ ದೃಶ್ಯ. ಒಬ್ಬೊಬ್ಬ ಮಕ್ಕಳನ್ನ ದಾರಿಯಲ್ಲಿ ಆಟ ಆಡಕ್ ಬಿಟ್ಟಿದ್ರೆ ಪೋಷಕರು ಅಲರ್ಟ್ ಆಗಿ ಮನೆ ಮುಂದೆ ಆಟ ಆಡ್ತಾ ಇದ್ದ ಮಕ್ಕಳ ಮೇಲೆ ಬೀದಿ ನಾಯಿಗಳ ಅಟ್ಟಹಾಸ. ಬೀದಿ ನಾಯಿಗಳ ಭೀಕರ ಅಟ್ಟಹಾಸದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಕ್ಕಸ ಬೀದಿ ನಾಯಿ ಬಾಯಿಗೆ ಸಿಕ್ಕೇ ಬಿಟ್ಟಿದೆ ಪುಟ್ಟ ಮಗು. 3 ವರ್ಷದ ವಿರಾಜ್ ಸಂತೋಷ್ ಮೇಲೆ ಭೀಕರ ದಾಳಿಯಾಗಿದೆ ಬೀದಿ ನಾಯಿಯಿಂದ. ಮಗುವಿನ ಮೇಲೆ ದಾಳಿ ಮಾಡಿ ಕಚ್ಚಿ ಎಳ್ಕೊಂಡು ಹೋಗಿದೆ ಅಂತೆ ಬೀದಿ ನಾಯಿ. ನೋಡ್ತಾ ಇದ್ದಂತೆ ಮಗು ಕಚ್ಕೊಂಡು ಹೋಗಿದೆ ಬೀದಿ ನಾಯಿ. ಬಾಯಲ್ಲಿ ಪ್ರಾಣಿಗಳ ರೀತಿ. ವಿಜಯಪುರ ಜಿಲ್ಲೆಯಲ್ಲಿ ಎದೆ ಜಲ್ಲನಿಸೋ ಭೀಕರ ದೃಶ್ಯ ಸೆರೆಯಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೀದಿ ನಾಯಿ ಅಟ್ಟಹಾಸದ ವಿಡಿಯೋ. ತಕ್ಷಣ ಓಡಿ ನಾಯಿಯಿಂದ ಮಗುವನ್ನ ರಕ್ಷಣೆ ಮಾಡಿಕೊಂಡಿದ್ದಾರಂತೆ ಸ್ಥಳೀಯರು. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಮಗುವಿನ ಹೊಟ್ಟೆ ಭಾಗಕ್ಕೆ ಗಂಭೀರ ಗಾಯ, ಬಟ್ ಪ್ರಾಣಾಪಾಯದಿಂದ ಪಾರಾಗಿದೆ ಆ ಮಗು. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದೆ ಮಗು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ರಾಜ್ಕುಮಾರ್ ಲೇಔಟ್ನಲ್ಲಿ ಬೀದಿ ನಾಯಿಗಳ ಹಾವಳಿಗೆ ಜನ ಬೆಚ್ಚಿ ಬಿದ್ದಿದ್ದಾರೆ. ಓಡಾಡೋಕೆ ಭಯ, ಮನೆ ಬಿಟ್ಟು ಆಚೆ ಬರೋಕೆ ಭಯ, ಮಕ್ಕಳನ್ನ ಒಂಟಿಯಾಗಿ ಆಟ ಆಡೋಕ್ಕೂ ಬಿಡೋದಕ್ಕೂ ಕೂಡ ಭಯ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೆ ವಿಜಯಪುರದ ರಾಜ್ಕುಮಾರ್ ನಗರದಲ್ಲಿ. ದೃಶ್ಯ ನೋಡ್ತಾ ಇದ್ದೀರಿ. ಪುಟ್ಟ ಮಗು, ಹೊಟ್ಟೆ ಭಾಗಕ್ಕೆ ಗಂಭೀರ ಗಾಯ, ಕಾರಣ ಪ್ರಾಣಿ ರೀತಿ ಬೀದಿ ನಾಯಿ ಎಳ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ. ಮೊದಲು ನಡು ರಸ್ತೆಯಲ್ಲಿ 2 ನಾಯಿಗಳು ಆ ಮಗುವಿನ ಮೇಲೆ ಅಟ್ಯಾಕ್ ಮಾಡುತ್ತೆ, ಜೊತೆಗೆ ಮಗುವಿನ ಹೊಟ್ಟೆ ಭಾಗಕ್ಕೆ ಕಚ್ಚುತ್ತಾ ಇರುವಂತಹ ದೃಶ್ಯ. ಹೊಟ್ಟೆ ಭಾಗಕ್ಕೆ ಕಚ್ಚಿ ಯಥಾವತ್ತಾಗಿ ಪ್ರಾಣಿ ರೀತಿ ಬೀದಿ ನಾಯಿ ಎಳ್ಕೊಂಡು ಹೋಗ್ತಾ ಇದೆ ಮಗುವನ್ನ. ದೃಶ್ಯ ನೋಡ್ತಾ ಇದ್ದೀರಿ. ಇಷ್ಟೆಲ್ಲ ಆದ ಬಳಿಕ ಸ್ಥಳೀಯರು ಅಲರ್ಟ್ ಆಗ್ತಾರೆ, ಮಗುವನ್ನ ರಕ್ಷಣೆ ಮಾಡ್ತಾರೆ. ಬಟ್ ಅಷ್ಟೊತ್ತಿಗೆ ಆ ಪುಟ್ಟ ಮಗುವಿನ ಹೊಟ್ಟೆ ಭಾಗಕ್ಕೆ ಕಚ್ಚಿಬಿಟ್ಟಿತ್ತು ನಾಯಿ. ಹಾಗಾಗಿ ಗಂಭೀರವಾಗಿ ಗಾಯಗೊಂಡಂತಹ ಬಾಲಕ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ವಿರಾಜ್ ಸಂತೋಷ್ ಪುಟ್ಟ ಮಗು ಗಂಭೀರ ಗಾಯ ಆಗಿರೋದು ದೃಶ್ಯ ನೋಡ್ತಾ ಇದ್ದೀರಿ. ರಾಜ್ಕುಮಾರ ಲೇಔಟದಲ್ಲಿ ಇವತ್ತು ಸಾಯಂಕಾಲ 6:30 ಗಂಟೆಗೆ 2 ನಾಯಿಗಳು 3 ವರ್ಷದ ಮಗುವಿಗೆ ಕಚ್ಚಿ ಅದು 300 ಫೂಟದಷ್ಟು ದೂರ ಎಳ್ಕೊಂಡು ಒಯ್ದಿರ್ತಕ್ಕಂಥ ಸನ್ನಿವೇಶವನ್ನು ನಾವು CC ಕ್ಯಾಮ್ರಾದಲ್ಲಿ ಮತ್ತು ಮೊಬೈಲ್ದ ಮುಖಾಂತರ ನಾವು ನೋಡಿದ್ದೀವಿ. ಅದು ಮುಗಿದ ತಕ್ಷಣ ಒಂದು 10 ನಾವು ಮನೆ ಪಕ್ಕದಲ್ಲಿ ಬರ್ತೀವಿ. ಒಂದು 5 ನಿಮಿಷ ಗೊತ್ತಾದ ಕೂಡಲೇ ನಾವು ಅಲ್ಲಿಂದ ಗೊತ್ತಾದ ಕೂಡಲೇ ಅಟ್ರಾಗ ಅವರು ಹಾಸ್ಪಿಟ್ಲ್ ಹೋಗಿದ್ರು. ನಾವು ಕೂಡ ಹಾಸ್ಪಿಟ್ಲ್ ಸರ್ಕಾರ ದವಾಖಾನೆಗೆ ಹೋಗಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ 4 ಹಲ್ಲುಗಳು ಮಾತ್ರ 1 ಇಂಚ್ ಅವು ಸುಮಾರು 1 ಇಂಚ್ ನಟ್ಟು ಒಳಗೆ ಹೋಗ್ಯಾವ್ರಿ ಅವು. ಆ ಮಗು ಆರಾಮದನ್ರಿ. ಜನ ಗಾಬರಿ ಬಿದ್ದಾರೆ. ಇದಕ್ಕೆ ಮುಂಚೆನೂ ಮತ್ತೆ ಇನ್ನೂ 3 ಜನರಿಗೆ ಇನ್ನೂ 3 ಮಕ್ಳಿಗೆ ಕಡ್ದವ್ರಿ. ಅಲ್ಲಿ ಮನೆ ಹತ್ರ ಅವ್ರು ಯಾರ್ಯಾರು ಕಡ್ಸ್ಕೊಂಡಿದ್ರಲ್ಲ ಅವ್ರ ತಾಯಂದಿರು ಆ ಮಗುನು ತಗೊಂಡು ಬಂದಿದ್ರಲ್ಲಿ ಅಲ್ಲಿ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಪ್ರತ್ಯಕ್ಷದರ್ಶಿ ಮತ್ತು ಅಲ್ಲಿನ ಸ್ಥಳೀಯರು ಆದಂತಹ ಸಂತೋಷ್ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸಂತೋಷ್ ಅವರೇ ನಮಸ್ತೆ. ಮಗು ಸದ್ಯ ಹೆಂಗಿದೆ ಅಂತ? ಆರಾಮಾಗಿದೆಯಾ? ಸೇಫ್ ಆಗಿದ್ದಾನ ಮಗು? ಮೇಡಮ್ ನಮಸ್ತೆ ಮೇಡಮ್. ಮಗು ಇವಾಗ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಇಲ್ಲ. ಹೇಳ್ಬೇಕಂತಂದ್ರೆ ಮಗುವಿಗೆ ಆರೋಗ್ಯವಾಗಿದೆ ಆಸ್ಪತ್ರೆಯಲ್ಲಿ. ವಿಜಯಪುರ ನಗರದಲ್ಲಿ ಒಂದು ಬೀದಿ ನಾಯಿಗಳ ಒಂದು ಹಾವಳಿ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳ್ಬೇಕಂದ್ರೆ ಮೇಡಮ್, ಈ ಹಿಂದೆ ಕೆಲವೊಂದು ಪ್ರಕರಣ ನಾವು ಮಾಧ್ಯಮಗಳ ಮೂಲಕ ಹಾಗೂ ಕೆಲವೊಂದು CCTVಗಳಲ್ಲಿ ನಾವು ನೋಡಿದ್ದೀವಿ. ಏನಪ್ಪಾ ಅಂತಂದ್ರೆ ಆಟ ಆಡ್ತಾರಂತ ಒಂದು ಮಗುವಿನ ಮೇಲೆ ನಾಯಿಗಳು ದಾಳಿ ಮಾಡ್ತಾ ಇದ್ವು, ಕಚ್ತಿದ್ದು. ಸ್ಥಳೀಯರು ಬಂದಾಗ ಅವುಗಳು ಹೊಡೆದಾಗ ಓಡಿ ಹೋಗ್ತಿದ್ವು. ಬಟ್ ನಿನ್ನೆ ನಡೆದಂತ ಒಂದು ಸಾಯಂಕಾಲ ನಿನ್ನೆ ಒಂದು 5:30 ನಡೆದಂತ ಒಂದು ಘಟನೆ ತುಂಬಾ ಬೀಭತ್ಸ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಇದ್ದಕ್ಕಿದ್ದಂತೆ ಅಲ್ಲಿ ಸುತ್ತಮುತ್ತ ನಾವೆಲ್ಲ ನಿಂತ್ಕೊಂಡಿದ್ದೆವು. ನಿಂತ್ರೂ ಕೂಡ
ಈ 3 ನಾಯಿಗಳು ಅಂದ್ರೆ 3 ಜನ ಹುಡುಗರು ಆಟ ಆಡ್ತಾ ಅಲ್ಲಿ ಹೋಗ್ತಾ ಇದ್ರು. ಅದರಲ್ಲಿ 2 ನಾಯಿಗಳು ಸಡನ್ ಆಗಿ ಒಂದು ಬಾಲಕನ ಮೇಲೆ ಅಟ್ಯಾಕ್ ಮಾಡುದು. ಏನಪ್ಪಾ ಅಂತಂದ್ರೆ ಬಾಲಕನ ಮೇಲೆ ಅಟ್ಯಾಕ್ ಮಾಡಿದಾಗ ಬಾಲಕ ತಕ್ಷಣ ಓಡ್ಲಿಕ್ಕೆ ಹೋಗ್ತಾನೆ. ಓಡ್ಲಿಕ್ಕೆ ಹೋದಾಗ ಎಡವಿ ಕೆಳಗಡೆ ಬಿದ್ದಾಗ ಆ ಬೀದಿ ನಾಯಿಗಳು ಏಕಾಏಕಿ ದಾಳಿ ಮಾಡಿ ಕಸ್ಲಿಕ್ ಸ್ಟಾರ್ಟ್ ಮಾಡ್ತದೆ ಒಂದ್ ನಾಯಿ ಅಂತ ಹೇಳ್ಬೇಕಂತಂದ್ರೆ. ಆ ಒಂದು ಸಂದರ್ಭದಾಗ ನಾವೆಲ್ಲ ಓಡಿ ಬರ್ಲಿಕ್ಕೆ ಹೋದಾಗ ಏನಾಗ್ತದಂದ್ರೆ ಆ ನಾಯಿ ದಾಳಿ ಮಾಡೋದಷ್ಟೇ ಅಂತ ಅಲ್ಲನ ಆ ಮಗುವಿನನ್ನ ಬಾಯಿಯಲ್ಲಿ ಹಿಡ್ಕೊಂಡು ಸುಮಾರು ಒಂದು 100 ಮೀಟರ್ ವರೆಗೂ ಎತ್ತಾಕೊಂಡು ಹೋಗ್ತದೆ. ಯಾವ ರೀತಿ ಅಂತಂದ್ರೆ ಈಗ ಹುಲಿ ಅದು ದಾಳಿ ಮಾಡಿದಾಗ ಮನುಷ್ಯನನ್ನು ಯಾವ ರೀತಿ ಎತ್ತಾಕೊಂಡು ಹೋಗಿ ಪ್ರಾಣಹಾನಿ ಮಾಡ್ಲಿಕ್ಕೆ ಯತ್ನಿಸ್ತಾವಲ್ಲ, ಅದೇ ರೀತಿ ನಾಯಿ ಕೂಡ ಯಾವುದೇ ಹುಲಿಗೆ ರೀತಿ ಕಮ್ಮಿ ಇಲ್ಲ ಅನ್ನುವಂತಾಗ ಆ ಬಾಲಕನ ಎತ್ತಾಕೊಂಡು ಹೋಗಿ ದಾಳಿ ಮಾಡಿ ಇದು ಮಾಡ್ತದೆ. ಸ್ಥಳದಲ್ಲಿ ನಾವು ಇರದೇ ಇರುವಂತ ಒಂದು ಪರಿಸ್ಥಿತಿ ಏನಾದ್ರೂ ಇದ್ರೆ ಆ ಬಾಲಕನನ್ನ ಸಂಪೂರ್ಣವಾಗಿ ಸಾಯಿಸಿ ನಾಯಿ ತಿಂದು ಬಿಟ್ಟಿದ್ರು ಕೂಡ ಏನು ಗೊತ್ತಾಗ್ತಿರ್ಲಿಲ್ಲ ಅಂತ ಒಂದು ಘಟನೆ ನೋಡಿದ್ರೆ ಹೇಳ್ಬೋದು ಮೇಡಮ್. ಅಲ್ಲ ಸಂತೋಷ್ ಅವರೇ, ಯಾವಾಗ್ಲೂ ಕೂಡ ಹಿಂಗ್ ಬೀದಿ ನಾಯಿಗಳಿಂದ ಸಮಸ್ಯೆಗಳಾಗ್ತಾ ಇತ್ತಾ? ಪುಟ್ಟ ಮಕ್ಕಳ ಮೇಲೆ ಈ ಹಿಂದೆ ದಾಳಿ ಆಗಿತ್ತಾ? ಯಾಕೆ ಕ್ರಮ ಕೈಗೊಳ್ತಿಲ್ಲ ಅಂತ ಈಗ ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಈ ಬೀದಿ ನಾಯಿಗಳ ಹಾವಳಿ ಜಾಸ್ತಿ ಆದ್ರೆ ಸುಪ್ರೀಂ ಕೋರ್ಟ್ ಆದೇಶ ಇರೋದು ಶೆಲ್ಟರ್ ಓಪನ್ ಮಾಡ್ರಪ್ಪ, ಅಲ್ಲಿ ಹಾಕಿ ಬೀದಿ ನಾಯಿಗಳನ್ನ ಅಂತ. ಯಾಕೆ ಪಾಲನೆ ಮಾಡ್ತಿಲ್ಲ ಅಧಿಕಾರಿಗಳು ಅಂತ ಅಲ್ಲಿ? ಈ ಹಿಂದೆ ಕೂಡ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಹಾಗೂ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ದೂರನ್ನು ಕೂಡ ನೀಡಿದ್ವಿ ಮೇಡಮ್. ಹೇಳ್ಬೇಕಂತಂದ್ರೆ ದೂರನ್ನು ನೀಡಿದ್ರು ಕೂಡ ಯಾವುದೇ ರೀತಿಯಾದಂತ ಕ್ರಮ ಕೈಗೊಳ್ಳುವಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಜಿಲ್ಲಾಡಳಿತ ಮತ್ತು ಫೇಲ್ ಆಗಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಸ್ಥಳೀಯ ಒಂದು ಮಹಾನಗರ ಪಾಲಿಕೆ ಈಗ ಬಂದಿದಾರ ಮಗು ನೋಡಕ್ ಅಟ್ಲೀಸ್ಟ್ ಸದ್ಯಕ್ಕೆ ಅಧಿಕಾರಿಗಳು ಅಲ್ಲ ಆಸ್ಪತ್ರೆಗೆ ಬರೋದಂತ್ರ ಬಿಡಿ ಮೇಡಮ್. ಹೇಳ್ಬೇಕಂತಂದ್ರೆ ನಿನ್ನೆಯಿಂದ ನಾನು ಸ್ಥಳೀಯ ಜಿಲ್ಲಾಧಿಕಾರಿಗಳಿಗೂ ಜಿಲ್ಲಾಡಳಿತಕ್ಕೂ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಕರೆ ಮಾಡಿದ ಕರೆ ಸ್ವೀಕರಿಸುವುದ್ರು ಕೂಡ ಅವರು ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ. ಹೇಳ್ಬೇಕಂತಂದ್ರೆ ಜಿಲ್ಲಾಧಿಕಾರಿಗಳಿಗೆ ನಿನ್ನೆ ಒಂದು 10 ಸಾರಿ ಕಾಲ್ ಮಾಡಿದ್ದೇನೆ, 2-3 ಸಾರಿ ಮೆಸೇಜ್ ಮಾಡಿದ್ದಾರೆ, ಸರ್ ಅರ್ಜೆಂಟ್ ಆಗಿದೆ ಕಾಲ್ ಪಿಕಪ್ ಮಾಡಿ ಅಂತಂದು. ಬಟ್ ಯಾವುದೇ ರೀತಿಯಾದಂತ ಒಂದು ಸ್ಪಂದನೆ ಕೂಡ ಜಿಲ್ಲಾಧಿಕಾರಿಗಳು ತೋರಿಲ್ಲ. ಸ್ಥಳೀಯ ಮಹಾನಗರ ಪಾಲಿಕೆ ಒಂದು ಏನು ಮೆಂಬರ್ ಇದಾರಲ್ಲ ರಾಜಶೇಖರ್ ಕುರಿ ಅಂತ, ಅವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸ್ಥಳೀಯ ಜನರ ಜೊತೆಗೆ ಒಡನಾಟ ಇದ್ದಾರೆ. ಉತ್ತಮವಾದಂತ ಒಂದು ಕಾರ್ಪೊರೇಟರ್ ಕೂಡ ಅವರು. ಬಟ್ ಅವರು ಕೂಡ ಒಂದು ಮಹಾನಗರ ಪಾಲಿಕೆಯ ಒಂದು ಸಭೆಗಳಲ್ಲಿ ಈ ಬೀದಿ ನಾಯಿಗಳ ಹಾವಳಿಗೆ ಬಗ್ಗೆ ಸಾಕಷ್ಟು ಬಾರಿ ಧ್ವನಿ ಎತ್ತಿದ್ದಾರೆ. ಆದ್ರೂ ಕೂಡ ದಪ್ಪ ಚರ್ಮದ ಅಧಿಕಾರಿಗಳು ಯಾವುದೇ ರೀತಿಯಾದಂತ ಒಂದು ಮಹಾನಗರ ಪಾಲಿಕೆ ಸದಸ್ಯರಿಗೂ ಹಾಗೂ ಜನಪ್ರತಿನಿಧಿಗಳ ಒಂದು ಸಮಸ್ಯೆಗಳು ಹೇಳಿದ್ರು ಕೂಡ ಅವರು ಸ್ಪಂದನೆ ಮಾಡ್ತಾ ಇಲ್ಲ. ಹೇಳ್ಬೇಕಂತಂದ್ರೆ ಯಾಕಂತಂದ್ರೆ ರಾಜ್ಯದ ಆಡಳಿತನ ಅಷ್ಟೊಂದು ಹದಗೆಟ್ಟು ಹೋಗಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ದಪ್ಪ ಚರ್ಮದ ಅಧಿಕಾರಿಗಳು ಸ್ಥಳಕ್ಕೆ ಗ್ಯಾರಂಟಿ ನ್ಯೂಸ್ ಮೂಲಕನಾದ್ರೂ ಹೇಳ್ತಾ ಇದ್ದೀರಿ, ನಾವು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತೀವಿ, ಅಟ್ಲೀಸ್ಟ್ ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಿ ಅಂತ. ಪುಟ್ಟ ಮಕ್ಕಳನ್ನ ಬೀದಿ ನಾಯಿಗಳಿಂದ ರಕ್ಷಣೆ ಮಾಡಿ ಅನ್ನೋದಷ್ಟೇ.